Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಆಟಮ್ಸ್ ಅನ್ನೋ ಚಾಪ್ಟರ್ ಬಗ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರೊಡಕ್ಷನ್, ಆಟಮ್ಗೂ ಸ್ಟ್ರಕ್ಚರ್ ಇದೆ ಅನ್ನೋದಕ್ಕೆ ಯಾವ್ಯಾವ ಎಕ್ಸ್ಪರಿಮೆಂಟ್ಸ್ ನಮಗೆ ಹೆಲ್ಪ್ ಮಾಡ್ತು ಅಥವಾ ಬಿಕಾಸ್ ಆಫ್ ವಿಚ್ ಎಕ್ಸ್ಪರಿಮೆಂಟ್ಸ್ ಆರ್ ವಿಚ್ ಅಬ್ಸರ್ವೇಷನ್ ವಿ ಥಾಟ್ ಆಫ್ structure for the atom, or which experiment forced us to think about structure of the atom. ಇವೆಲ್ಲ ಹೇಳಿದ್ದೀನಿ. ಜೆ ಥಾಮ್ಸನ್ ಎಲೆಕ್ಟ್ರಾನ್ ಅನ್ನು ಕಂಡಿಡ್ದ. ಅಲ್ಲಿ ತನಕ ನಮ್ಗೆ ನಾವು ಅಂದ್ಕೊಂಡಿದ್ದು ಆಟಮ್ ಈಸ್ ದ ಫೈನೆಸ್ಟ್ ಪಾರ್ಟ್ ಅಂತ. ಬಟ್ ಒನ್ಸ್ ದ ಎಲೆಕ್ಟ್ರಾನ್ ವಾಸ್ ಡಿಸ್ಕವರ್ಡ್, ಬಿಕಾಸ್ ಇಟ್ ವಾಸ್ ವೆರಿ ಸ್ಮಾಲ್, ಇಟ್ ಶುಡ್ ಸಿಟ್ ಇನ್ಸೈಡ್ ದಿ ಆಟಮ್. ಸೊ ಜೆ ಥಾಮ್ಸನ್ suggested the atomic model. Next, spectrum of light or wavelength of the light emitted by different materials suggested that there must be structure for the atom, and alpha particle scattering suggested by Rutherford also forced us to think about the atomic models. ನಾವು ಇಷ್ಟು ಹೇಳಿದ ಮೇಲೆ ಈಗ ಆಲ್ಫಾ ಪಾರ್ಟಿಕಲ್ ಬಗ್ಗೆ ಒಂದು ಸ್ವಲ್ಪ ಬರೋಣ. ಆಲ್ಫಾ ಪಾರ್ಟಿಕಲ್ ಅನ್ನೋದು ಈ ರೇಡಿಯೋ ಆಕ್ಟಿವಿಟಿನಲ್ಲಿ ಮೂರು ಥರ ಪಾರ್ಟಿಕಲ್ಸ್ ಬರುತ್ತೆ, ಆಲ್ಫಾ, ಬೀಟಾ ಮತ್ತು ಗಾಮಾ. ಆಲ್ಫಾ ಪಾರ್ಟಿಕಲ್ ಬಂದು ಇಟ್ ಈಸ್ ನಥಿಂಗ್ ಬಟ್ ಹೀಲಿಯಂ ನ್ಯೂಕ್ಲಿಯಸ್. ಇಟ್ ಹ್ಯಾಸ್ ಗಾಟ್ 2 ಪಾಸಿಟಿವ್ ಚಾರ್ಜಸ್, 2 ಪ್ರೋಟಾನ್ಸ್. ಈಗ ಸದ್ಯಕ್ಕಿನ್ನೂ ಪ್ರೋಟಾನ್ ಅಂತ ಹೇಳಲ್ಲ, ಇಟ್ ಈಸ್ ಹೀಲಿಯಂ ನ್ಯೂಕ್ಲಿಯಸ್. And beta particle is nothing but actually electron. Gamma particle is nothing but photon. ಇವನ್ನೆಲ್ಲ ನಾವು ಇನ್ನೊಮ್ಮೆ ರೇಡಿಯೋ ಆಕ್ಟಿವಿಟಿನಲ್ಲಿ ಡಿಸ್ಕಸ್ ಮಾಡ್ತೀವಿ. This is alpha, this is beta, this is gamma. Okay. So now they are very energetic, they are strong enough to travel a longer distance. Some of them are strong enough to penetrate through sheet of paper, sheet of metal, okay, block of material. ಈ ಥರ ಅಷ್ಟು ಎನರ್ಜಿ ಇರುತ್ತೆ ಅದಕ್ಕೆ. ಸೊ ರುದರ್ಫರ್ಡ್ suggested alpha particle scattering by gold sheet. So this is alpha particle scattering experiment conducted by Geiger and Marsden. ಈ experimental setup consists of, ಇಲ್ಲಿ ಒಂದು ಕಂಟೈನರ್, ಈ ಕಂಟೈನರ್ನಲ್ಲಿ ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್, ಓಕೆ, ಇದರಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇರುತ್ತೆ. ಇಟ್ ಈಸ್ ಆಕ್ಚುಲಿ ಬಿಸ್ಮತ್ 214. 1 ಮಾರ್ಕಿ ಕೇಳ್ಬೋದು. ವಿಚ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಈಸ್ ಯೂಸ್ಡ್ ಫಾರ್ ಆಲ್ಫಾ ಪಾರ್ಟಿಕಲ್ ಆರ್ ವಿಚ್ ಈಸ್ ದ ಸೋರ್ಸ್ ಆಫ್ ಆಲ್ಫಾ ಪಾರ್ಟಿಕಲ್. ದಿಸ್ ಎಮಿಟ್ಸ್ ಆಲ್ಫಾ ಪಾರ್ಟಿಕಲ್ ಅಂಡ್ ದೀಸ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಮೇಡ್ ಟು ಪಾಸ್ ಥ್ರೂ ಲೆಡ್ ಬ್ಲಾಕ್ಸ್. ಲೆಡ್ ಅನ್ನೋದು ಒಂದು ಮೆಟೀರಿಯಲ್. ಆ ಲೆಡ್ ಬ್ಲಾಕ್ಸ್ ಅನ್ನ ಹೀಗೆ ಹತ್ತಿರಗೆ ತಗೊಂಡು ಬಂದಿಟ್ಟು ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂಚೂರು ಗ್ಯಾಪ್ ಕೊಡೋದಷ್ಟೇ, ಒಂದು ಸ್ಲಿಟ್ ತರ ನೋಡಿ. ಈಗ 2 ಬೆರಳು ಮಧ್ಯೆ ಗ್ಯಾಪ್ ಇರುತ್ತಲ್ವಾ, ಹಾಗೆ ಗ್ಯಾಪ್, ಓಕೆ, ಸ್ಲಿಟ್. ಅಂಡ್ ಯಾಕೆ ಸ್ಲಿಟ್ ಕೊಡಬೇಕು ಅಂದರೆ ಈ ರೀತಿ ಆಲ್ಫಾ ಪಾರ್ಟಿಕಲ್ಸ್ ಎಮಿಟ್ ಆದವು, ಇವನ್ನೆಲ್ಲ ಬ್ಲಾಕ್ ಮಾಡಿ ಒಂದೇ ಒಂದು ಬೀಮನ್ನು ಮಾತ್ರ ಮುಂದಕ್ಕೆ ಬಿಡುತ್ತೆ. ದಟ್ ಮೀನ್ಸ್ ವಿ ಗೆಟ್ ವಾಟ್ ಈಸ್ ಕಾಲ್ಡ್ collimated alpha beam, alpha particle beam, narrow alpha particle beam. And these alpha particles are made to fall on a gold sheet, thin gold foil, very thin gold foil. Gold ನಾವು ಎಷ್ಟು ತೆಳು ಬೇಕಾದರೂ ಮಾಡಬಹುದು. ಇದರ ಥಿಕ್ನೆಸ್ ಅರೌಂಡ್ 0.25 micrometer thickness of the gold foil. Okay, and then in front of this he placed what is called detector, zinc sulfide screen. Idu zinc sulfide screen, and also he kept one detector which can see alpha particles, counter ತರ ಎಷ್ಟು alpha particles enter ಆದವು ಅಂತ. ಆ ಕೌಂಟರ್ ಅನ್ನ ಇದ್ರ ಮೇಲೆ ಇಟ್ಟಿದ್ದ, ಅದನ್ನ ಈ ರೀತಿ ಮೂವ್ ಮಾಡೋ ತರ ಪ್ರಾವಿಷನ್ ಇತ್ತು. ಹೀಗೆ ಇಟ್ ವಾಸ್ ಏಬಲ್ ಟು ಮೂವ್ ಇನ್ ಒನ್ ಫುಲ್ ಸರ್ಕಲ್, ಹೀಗೆ ಕೌಂಟರ್. ಓಕೆ, ಆ ಕೌಂಟರ್ ಅನ್ನ ನಾನು ಸುಮ್ಮನೆ ಈ ತರ ಬರ್ದಿರ್ತೀನಿ. ಐ ಕಾಲ್ ದಿಸ್ ಆಸ್ ಕೌಂಟರ್. ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್. ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಕನ್ಸಿಸ್ಟ್ ಆಫ್ source of alpha particles, that is bismuth 214 kept in a container. When it emit alpha particles by means of radioactivity, the beam of alpha particle travel towards the target. This is target, that is nothing but gold sheet, and that beam is made to travel through lead blocks. 2 lead ಬ್ಲಾಕ್ಗಳ ಮಧ್ಯದಲ್ಲಿ ತೂರ್ಕೊಂಡು ಹೋಗೋ ತರ ಗ್ಯಾಪ್ ಕೊಟ್ಟು, ಅಂದ್ರೆ
ಆಲ್ಫಾ ಪಾರ್ಟಿಕಲ್ಸ್ ಆರ್ ಕಾಲಿಮೇಟೆಡ್, ಹಿಂಗೋ ಹೋಗ್ತಾ ಇದ್ದನ್ನು ಒಂದು ಕಡೆ ಚಾನಲೈಸ್ ಮಾಡ್ದಂಗೆ. ಆ್ಯಂಡ್ ದೀಸ್ ಆಲ್ಫಾ ಪಾರ್ಟಿಕಲ್ಸ್ ಟ್ರಾವೆಲ್ ಟುವರ್ಡ್ಸ್ ದಿ ಟಾರ್ಗೆಟ್. ಸೊ ದಿಸ್ ಈಸ್ ದ ಇನ್ಸಿಡೆಂಟ್ ಡೈರೆಕ್ಷನ್. ದಿಸ್ ಇಸ್ ದ ಇನ್ಸಿಡೆಂಟ್ ಡೈರೆಕ್ಷನ್. ಓಕೆ, ವೆಲ್ ದಟ್ alpha particle beam goes and hits the screen, that is zinc sulfide, and once it hits the screen, okay, it may go like this, or it may go like this, or it may go like this, like this ಈ ಥರ ಟ್ರಾವೆಲ್ ಆಗ್ತಿತ್ತು. ಆ ಸ್ಕ್ರೀನನ್ನು ಓಪನ್ ಮಾಡಿ ನೋಡಿದಾಗ, ಅಂದರೆ ಆ ಶೀಟನ್ನು ಬಿಚ್ಚಿ ನೋಡಿದಾಗ ಶೀಟಿನ ಮೇಲೆ ಈ ಥರ ಸ್ಪಾಟ್ಗಳು ಫಾರಮ್ ಆಗಿದ್ವು. ಆಯಿತಾ, ದೂರದಲ್ಲಿ ಜಾಸ್ತಿ ಆಯಿತಾ, ಸರಿ, ಇದರ ಹತ್ತಿರದಲ್ಲಿ ಜಾಸ್ತಿ ಪಾರ್ಟಿಕಲ್ಸ್ ಅಂದರೆ ಸ್ಪಾಟ್ಸ್, ಅದು ಇವನ್ನ ಸಿಂಟಿಲೇಷನ್ಸ್ ಅಂತ ಕರೀತಾರೆ. ಸೊ ಅದ್ರ ಮೇಲೆ ಸ್ಪಾಟ್ಸ್ ಫಾರ್ಮೇಷನ್ ಆಗಿತ್ತು. ಸೊ ವೆನ್ ದ ಫಿಲಮ್ ವಾಸ್ ಡೆವಲಪ್ಡ್, ರೈಟ್, ಈ ಕುಡ್ ಸಿ ಸಮ್ ಎಕ್ಸ್ಪೋಜರ್, ಫೋಟೋ ಫಿಲ್ಮ್ ಎಕ್ಸ್ಪೋಜರ್ ಆದಂಗೆ ಅಲ್ಲಿ ಎಕ್ಸ್ಪೋಸ್ ಆಗಿತ್ತು. ಆಮೇಲೆ ಈ ಕೌಂಟರನ್ನು ಕೂಡ ಅಷ್ಟೇ ನಾವು ಮೂವ್ ಮಾಡಿದಾಗ ದಿಸ್ ಕೌಂಟರ್ ವಾಸ್ ಡಿಟೆಕ್ಟಿಂಗ್ ಮೋರ್ ನಂಬರ್ ಅಟ್ ಡಿಫ್ರೆಂಟ್ ಆ್ಯಂಗಲ್. ಈಗ ನೋಡಿ, ಇಲ್ಲಿ ಕೌಂಟರ್ ಇತ್ತು ಅಂತಂದರೆ 0 ಡಿಗ್ರಿ, ಅದೇ ಕೌಂಟರ್ ಇಲ್ಲಿಗೆ ಬಂದರೆ 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 90 ಡಿಗ್ರಿ, ಈ ಥರ. ಓಕೆ, ಸೊ ಈ ಕೌಂಟರನ್ನು ಅವನು ಎಲ್ಲ ಆ್ಯಂಗಲಲ್ಲೂ ರೊಟೇಟ್ ಮಾಡಿ ನೋಡಿದ್ರು ಯಾರು, ಮಾರ್ಸ್ಡನ್ ಮತ್ತು ಗೈಗರ್ ಮಾಡಿ ಅಲ್ಲಿ ಎಷ್ಟೆಷ್ಟು ಪಾರ್ಟಿಕಲ್ಸ್ ಡಿಟೆಕ್ಟ್ ಆಗ್ತಾ ಇತ್ತು ಅದನ್ನು ಗ್ರಾಫ್ ಹಾಕಿದ್ರು. ದಟ್ ಗ್ರಾಫ್ ಲುಕ್ಸ್ ಲೈಕ್ ದಿಸ್ ಇಸ್ ದ ಗ್ರಾಫ್, ನಂಬರ್ ಆಫ್ alpha particles versus scattering angle theta. Okay, for 0 degree maximum number of particles they detected about 10 to the power of 7. 0 degree ಅಂದ್ರೆ ಸ್ಟ್ರೈಟ್, ಅಂದರೆ ಸುಮಾರು ಆಲ್ಫಾ ಪಾರ್ಟಿಕಲ್ಸ್ ಹಂಗೆ ನುಗ್ಗಿಕೊಂಡು ಹೋಗ್ತಾ ಇದ್ದು ಯಾವುದ್ರ ಮೂಲಕ, ಗೋಲ್ಡ್ ಶೀಟಿನ ಮೂಲಕ. ಹಾಗೆ ವೆನ್ ದೆ ಮೂಡ್ ಇಟ್ ಟು 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, ಲೈಕ್ ದಟ್ 90 ಡಿಗ್ರಿ, 120 ಡಿಗ್ರಿ, 160 ಡಿಗ್ರಿ, 180 ಡಿಗ್ರಿ. ಗೊತ್ತಾಗ್ತೀಯ 180 ಡಿಗ್ರಿ ಅಂದರೆ ಎಷ್ಟು ಅಂತ ನೋಡಿ, 0, 10 ಡಿಗ್ರಿ, 20 ಡಿಗ್ರಿ, 30 ಡಿಗ್ರಿ, 40 ಡಿಗ್ರಿ, 90 ಡಿಗ್ರಿ, 100, 110, 20, 30, 140, 150, 170, 180. ಅಂದರೆ ಇವಾಗ ಇದಕ್ಕೆ ಫುಲ್ ಆಪೋಸಿಟ್. ಈ ಥರ ಮೂವ್ ಮಾಡಿಕೊಂಡು ಕೌಂಟ್ಸನ್ನು ಮೆಷರ್ ಮಾಡ್ಕೊಂಡು ಹೋದರು. ಏನು ಡೇಟಾ ಸಿಕ್ತವ್ರಿಗೆ, ಸಿಕ್ಕಿದ್ದ ಡೇಟಾನ ಗ್ರಾಫ್ ಹಾಕಿದ್ರು, ಈ ಥರ ಬಂತು ಗ್ರಾಫ್. ಅಂದರೆ 0 ಡಿಗ್ರಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ಸು, ಆ್ಯಸ್ ಆ್ಯಂಗಲ್ ಇನ್ಕ್ರೀಸ್ ನಂಬರ್ ಆಫ್ ಪಾಯಿಂಟ್ಸ್ ಡಿಕ್ರೀಸ್ಡ್. ಕೊನೆಗೆ ಈ ಥರ ಒಂದು ಎಕ್ಸ್ಪೋನೆನ್ಷಿಯಲ್ ಕರ್ವ್ ಬರಲಿಕ್ಕೆ ಶುರುವಾಯಿತು. ವಿಚಿತ್ರ ಏನು ಅಂದರೆ, ಈವನ್ ಅಟ್ 180 ಡಿಗ್ರಿ ಆಲ್ಸೋ ದೇರ್ ವರ್ ಸಮ್ ಕೌಂಟ್ಸ್, ಮೇ ಬಿ 1 or 2, ಮೇ ಬಿ 1 or 2, 1 or 2, ಆದರೂ 180 ಡಿಗ್ರಿನಲ್ಲೂ ಅವ್ರ ಡಿಟೆಕ್ಟರ್ ಪಾರ್ಟಿಕಲ್ಸನ್ನು ಡಿಟೆಕ್ಟ್ ಮಾಡ್ತು. ಅಂದರೆ ನೋಡಿ, 0 ಡಿಗ್ರಿನಲ್ಲಿ ಡಿಟೆಕ್ಟ್ ಮಾಡೋದೇನು ಆಶ್ಚರ್ಯ ಅಲ್ಲ, 10 ಡಿಗ್ರಿನಲ್ಲಿ ಮಾಡೋದು ಆಶ್ಚರ್ಯ ಅಲ್ಲ. ಯಾಕಂದ್ರೆ ಹಿಂಗೆ ಬಂದು ಹಿಂಗೆ ಸ್ಕ್ಯಾಟರ್ ಆಗಿದೆ ಅಂತ ಅಂದ್ಕೋಬಹುದು, ಹಿಂಗೂ ಸ್ಕ್ಯಾಟರ್ ಆಗಿದೆ, ಹೀಗೂ ಸ್ಕ್ಯಾಟರ್ ಆಗಿದೆ. ಇಲ್ಲಿಗೆ ಬಂದಾಗ ಆ ಡಿಟೆಕ್ಟರ್ನ ತಗೊಂಡು ನಾನು ಇಲ್ಲಿಗೆ ಬಂದಾಗಲೂ ಮೆಷರ್ ಮಾಡ್ತಾ ಇದೆ ಅಂದರೆ ಅರ್ಥ ಏನು, ಹೀಗೆ ಹೋದಂಥ ಪಾರ್ಟಿಕಲ್ ಹಿಂಗೆ ತಿರ್ಕೊಂಡು ವಾಪಸ್ ಬರ್ತಾ ಇದೆ ಅಂತ ಅಲ್ವಾ. ಅಂದರೆ ಇಟ್ ಈಸ್ ಬ್ಯಾಕ್ ಸ್ಕ್ಯಾಟರಿಂಗ್ ಅಂತ. ಬ್ಯಾಕ್ ಸ್ಕ್ಯಾಟರಿಂಗ್ ಆಗಬೇಕು ಅಂತಂದರೆ, ಈಗ ಗೋಡೆ ಕಡೆ ನೀವು ಒಂದು ಚೆಂಡನ್ನು ಎಸೆದ್ರೆ ಅದು ರಿಬೌಂಡ್ ಆಗಬೇಕಲ್ವಾ. ರಿಬೌಂಡ್ ಆದರೆ ಮಾತ್ರ ಅದನ್ನು ಬ್ಯಾಕ್ ಸ್ಕ್ಯಾಟರ್ ಅಂತ ಕರಿತೀವಿ. ರಿಬೌಂಡ್ ಆಗಬೇಕು ಅಂದರೆ ಗೋಡೆ ಎಷ್ಟು ಗಟ್ಟಿ ಇರಬೇಕು ಯೋಚನೆ ಮಾಡಿ. ಗೋಡೆಯನ್ನು ತೂರ್ಕೊಂಡು ಹೋಗೋದಿಲ್ಲ, ಗೋಡೆ ಗಟ್ಟಿಗಿದೆ, ತಿರ್ಕೊಂಡು ವಾಪಸ್ ಬರ್ತಾ ಇದೆ. ಆದರೆ ಇಲ್ಲಿ ಗೋಲ್ಡ್ ಫಾಯಿಲ್ ಅಷ್ಟು ಗಟ್ಟಿ ಇಲ್ಲ. ಗೋಲ್ಡ್ ಫಾಯಿಲನ್ನು ತಗಲಿ ತೂರ್ಕೊಂಡು ಹೋಗೋಷ್ಟು ಎನರ್ಜಿ ಇರ್ತಕ್ಕಂಥ ಆಲ್ಫಾ ಪಾರ್ಟಿಕಲ್ಸ್ಗೆ ತಿರುಗಿ ವಾಪಸ್ ಬರೋಂಥ ಎನರ್ಜಿ ಎಲ್ಲಿಂದ ಬಂತು, ಹೆಂಗೆ ತಿರ್ಕೊಂಡ್ಬಂದು? ಇದಂತೂ ಸಿಕ್ಕಾಬಟ್ಟೆ ಮಿಸ್ಟರಿಯಸ್. ಅವನಿಗೆ ಮಿಸ್ಟ್ರಿ ಅಂದರೆ ಮಿಸ್ಟ್ರಿ, ಒಂಥರ ಆಶ್ಚರ್ಯದಲ್ಲಿ ಆಶ್ಚರ್ಯ ಆಗೋಗ್ಬಿಡ್ತು ಯಾರಿಗೆ, ರುದರ್ಫರ್ಡ್ಗೆ. ಸೊ ಆಲ್ಫಾ ಪಾರ್ಟಿಕಲ್ಸ್ ಪಾಸಿಂಗ್ ಥ್ರೂ ದ ಗೋಲ್ಡ್ ಫಾಯಿಲ್ ಈಸ್ ನಾಟ್ ಎ ಬಿಗ್ ವಂಡರ್. ಸ್ಕ್ಯಾಟರಿಂಗ್ ಆ್ಯಂಡ್ ಹಿಟ್ಟಿಂಗ್ ದ ಸ್ಕ್ರೀನ್ ಈಸ್ ಆಲ್ಸೋ ನಾಟ್ ಎ ಬಿಗ್ ವಂಡರ್. ಬಟ್ ರಿಟರ್ನಿಂಗ್ ಬ್ಯಾಕ್ ಈಸ್ actually it is a very surprising and strange thing. ರುದರ್ಫರ್ಡ್ ಹೇಳ್ತಾನೆ, ಅವನೇ ಏನು ಹೇಳ್ತಾನೆ ನೋಡಿ, ಅವನ ವರ್ಡಿಂಗ್ಸ್ ಎಲ್ಲ ಹೇಳ್ತೀನಿ. ಇಟ್ ವಾಸ್ ಎ ವೆರಿ ಬಿಗ್ ಸರ್ಪ್ರೈಸ್ ಇನ್ ಮೈ ಲೈಫ್ ಅಂತ ಹೇಳ್ತಾನೆ. ನನ್ನ ಲೈಫಲ್ಲೇ ನೋಡಿಲ್ಲ ನಾನು ಇದನ್ನು. ಇದು ಯಾವ ಮಟ್ಟಕ್ಕೆ ಅಂತಂದರೆ, ಗೋಡೆ ಕಡೆಗೆ ಚೆಂಡೆಸ್ರೆ ವಾಪಸ್ ಬರೋದೇನು ಆಶ್ಚರ್ಯ ಇಲ್ಲ, ಆದರೆ ಟಿಶ್ಯೂ ಪೇಪರ್ ಕಡೆ ನಾನು ಬುಲೆಟನ್ನು ಫೈರ್ ಮಾಡಿದೆ. ಟಿಶ್ಯೂ ಪೇಪರ್ ಕೈ ಒರೆಸ್ಕೋತಿರಲ್ವಾ, ಟಿಶ್ಯೂ ಪೇಪರ್ ನಿನ್ನ ಫ್ರೆಂಡ್ ಒಬ್ಬ ಹಿಂಗೆ ಹಿಡ್ಕೊಂಡಿದ್ದಾನೆ ಅಂದ್ಕೊಳ್ಳಿ, ನೀನು ಬುಲೆಟನ್ನು ಫೈರ್ ಮಾಡ್ತೀಯ ಅಥವಾ ಒಂದು ಗೋಲಿಯನ್ನು ಎಸಿತೀಯ,
ಏನಾಗುತ್ತೆ, ಟಿಶ್ಯೂ ಪೇಪರ್ನ ಹೊರ್ಕೊಂಡು ಆ ಕಡೆ ಹೋಗ್ಬೇಕಲ್ವಾ. ಆದರೆ ರುದರ್ಫರ್ಡ್ ಯಾವ ಥರ ಅನ್ನಿಸ್ತು ಅಂದರೆ, ಇಟ್ ಈಸ್ ಆ್ಯಸ್ ಇಫ್ ಅ ಬುಲೆಟ್ ಫೈರ್ಡ್ ಟುವರ್ಡ್ಸ್ ಟಿಶ್ಯೂ ಪೇಪರ್ ಕಮಿಂಗ್ ಬ್ಯಾಕ್ ಟು ಮೀ. ಅಂದರೆ ಟಿಶ್ಯೂ ಪೇಪರ್ನ ತಗಲಿ ವಾಪಸ್ ಬಂದರೆ ಎಷ್ಟು ಆಶ್ಚರ್ಯ ಆಗುತ್ತೋ ಅಷ್ಟು ಆಶ್ಚರ್ಯ ಇಲ್ಲಿ ಆಯಿತು ನನಗೆ. ಹೆಂಗೆ ಸಾಧ್ಯ, ಆಲ್ಫಾ ಪಾರ್ಟಿಕಲ್ಸ್ ಗೋಲ್ಡ್ ಫಾಯಿಲನ್ನು ತಗಲಿ ಹಿಂದಕ್ಕೆ ಬರೋಕ್ಕೆ ಹೆಂಗೆ ಸಾಧ್ಯ? ಎಲ್ಲನೂ ಬರ್ತಾ ಇಲ್ಲ, ಎಲ್ಲೋ ಕೆಲವೊಂದು ಒನ್ ಆರ್ ಟು ಆದರೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್ನೇ. ಸೊ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಸೆಟಪ್ ಹೇಳಿದೆ, ಆಮೇಲೆ ಅಬ್ಸರ್ವೇಷನ್ಸ್ ಹೇಳಿದೆ. ಏನು ಅಬ್ಸರ್ವೇಷನ್ಸ್? ಕೌಂಟರ್ ಡಿಟೆಕ್ಟೆಡ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಇನ್ ದ ಇನ್ಸಿಡೆಂಟ್ ಡೈರೆಕ್ಷನ್. ಆಸ್ ದಿ ಸ್ಕ್ಯಾಟರಿಂಗ್ ಆಂಗಲ್ ಇನ್ಕ್ರೀಸ್, ನಂಬರ್ ಆಫ್ ಪಾರ್ಟಿಕಲ್ಸ್ ಸ್ಕ್ಯಾಟರಿಂಗ್ decreases, and finally even at 180 degree also detector could detect 1 or 2 alpha particles. That means there is a back scattering. ಓಕೆ, ಈ ಬ್ಯಾಕ್ ಸ್ಕ್ಯಾಟ್ರಿಂಗ್ ನೋಡಿದ ಮೇಲೆ ರುದರ್ಫರ್ಡ್ಗೆ ಏನು ಅನ್ನಿಸ್ತು, ಈ ನಂಬರ್ಸ್ಗಳನ್ನು ನೋಡಿದ ಮೇಲೆ ರುದರ್ಫರ್ಡ್ ಏನು ಅನ್ನಿಸ್ತು ಹೇಳ್ತೀನಿ. ಈಗ ಆಟಮ್ ಅನ್ನೋದು ಒಂದು ದೊಡ್ಡ ಸ್ಪೇಸ್, ಅದರಲ್ಲಿ ಮಧ್ಯದಲ್ಲಿ ನ್ಯೂಕ್ಲಿಯಸ್ ಅನ್ನೋದು ಇರಲೇಬೇಕು. ಇದ್ದರೆ ಮಾತ್ರ ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ. ಯಾಕೆ ಅಂತ ಹೇಳ್ತೀನಿ. ಈಗ ಯಾರೋ ಜೆ ಥಾಮ್ಸನ್ ಹೇಳ್ದಂಗೆ ಮಧ್ಯದಲ್ಲಿ ಪಾಸಿಟಿವ್ ಇಲ್ಲ, ಎಲ್ಲ ಕಡೆಗೂ ಪಾಸಿಟಿವ್ ಸ್ಪ್ರೆಡ್ ಆಗಿದೆ ಅಂದರೆ ಆಲ್ಫಾ ಪಾರ್ಟಿಕಲ್ ಹೋಗ್ತಾವಲ್ಲ, ಇವು ಟ್ರಾಜೆಕ್ಟರಿ ಆಫ್ ಆಲ್ಫಾ ಪಾರ್ಟಿಕಲ್ ಹೀಗೆ ಹೋಗುತ್ತಲ್ಲ. ಆಲ್ಫಾ ಪಾರ್ಟಿಕಲ್ ನೋಡಿ, ಆಲ್ಫಾ ಪಾರ್ಟಿಕಲ್ನ ವೆಲಾಸಿಟಿ ಇದು ಹೀಗೆ ಹೋಗ್ತಾ ಇದೆಯಲ್ವಾ, ಹೀಗೆ ಹೋಗಿ ಸುಮ್ಮನೆ ತೂರ್ಕೊಂಡು ಹೊರಟು ಹೋಗ್ಬಿಡ್ಬೇಕು. ಯಾವಾಗ ಖಾಲಿ ಸ್ಪೇಸ್ ಇದ್ದರೆ. ಅದೇ ಪಾಸಿಟಿವ್ ಚಾರ್ಜ್ ಇದ್ದರೆ ಆಲ್ಫಾನೂ ಪಾಸಿಟಿವ್, ಇಲ್ಲೆಲ್ಲೋ ಪಾಸಿಟಿವ್ ಇದೆ, ಹಾಗೆ ಆಗಿ ಹಿಂಗೆ ಡಿವಿಯೇಟ್ ಆಗಬೇಕು, ಹೌದಲ್ವಾ? ಈ ಥರ ಡಿವಿಯೇಷನ್ನು ಎಲ್ಲ ಕಡೆಗೂ ಆಗಬೇಕು, ಪ್ರೊವೈಡೆಡ್ ದ ಪಾಸಿಟಿವ್ ಚಾರ್ಜ್ ಈಸ್ ದೇರ್ ಎವ್ರಿವೇರ್ ಆ್ಯಸ್ ಸಜೆಸ್ಟೆಡ್ ಬೈ ಜೆ ಥಾಮ್ಸನ್. ಜೆ ಥಾಮ್ಸನ್ ಹೇಳ್ದಂಗೆ ಎಲ್ಲ ಕಡೆಗೂ ಪಾಸಿಟಿವ್ ಚಾರ್ಜ್ ಇದ್ದರೆ ಎಲ್ಲ ಆ್ಯಂಗಲಲ್ಲಿ ಹೋದಂಥ ಎಲ್ಲ ಕಡೆಗೂ ಈ ಥರದ ಸ್ಕ್ಯಾಟ್ರಿಂಗ್ ಆಗಬೇಕು, ಈ ಥರ ಸ್ಕ್ಯಾಟ್ರಿಂಗ್ ಆಗಬೇಕು. So your detector must detect not only at 0 degree, even at 10, 20, 30, 40 ಎಲ್ಲ ಆ್ಯಂಗಲಲ್ಲೂ ಸೇಮ್ ನಂಬರನ್ನು ಡಿಟೆಕ್ಟ್ ಮಾಡಬೇಕು. ಬಟ್ ಇಟ್ ಈಸ್ ನಾಟ್ ಡಿಟೆಕ್ಟಿಂಗ್. ಇಟ್ ಕ್ಲಿಯರ್ಲಿ ಶೋಸ್ ದಟ್ positive charge is not filling the space. This space is not occupied by positive charge, or positive charge is not uniformly distributed. This model is absolutely wrong. ಸೊ ಇಲ್ಲೆಲ್ಲೂ ಕೂಡ ಡಿವಿಯೇಟ್ ಆಗಲೇ ಇಲ್ಲ. ಡಿವಿಯೇಟ್ ಆಗಲಿಲ್ಲ ಅಂದರೆ ಅರ್ಥ ಏನು? ಇದೆಲ್ಲ ಎಂಪ್ಟಿ ಸ್ಪೇಸ್, ಸ್ಟ್ರೈಟಾಗಿ ಬಂದವು ಹಾಗೆ ನುಗ್ಗಿಬಿಟ್ಟು. ಅದಕ್ಕೆ 0 ಡಿಗ್ರಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಹೀಗೆ 0 ಡಿಗ್ರಿ ಅಂತಂದರೆ ಇನ್ಸಿಡೆಂಟ್ ಡೈರೆಕ್ಷನ್. ಹೀಗೆ ಬಂದು ಹೀಗೆ ನೋಡ್ತಾ ಇದ್ದೀನಿ 0 ಡಿಗ್ರಿನಲ್ಲಿ, ಇದು 0 ಡಿಗ್ರಿ, ಇದು 0 ಡಿಗ್ರಿ. ಅದು ಹಿಂಗೆ ತಿರುಗಿಸಿದ್ರೆ ಆ್ಯಂಗಲ್ ಬೇರೆ ನೋಡಿ, ಇಲ್ಲಿಡ್ಕೊಂಡ್ರು 0 ಡಿಗ್ರಿನೇ, ಇಲ್ಲಿಡ್ಕೊಂಡ್ರು 0 ಡಿಗ್ರಿನೇ. ಅದನ್ನು ನಾನು ಹಿಂಗೆ ತಿರುಗಿಸಿದ್ರೆ 0 ಡಿಗ್ರಿ ಆಗೋದಿಲ್ಲ. ಸೊ ಇದು ಬೇರೆ ಆ್ಯಂಗಲ್ ಆಗುತ್ತೆ. ಸಿನ್ಸ್ ದ ಎಂಟೈರ್ ಆಟಮ್ ಈಸ್ ಫುಲ್ ಆಫ್ ಎಂಪ್ಟಿ ಸ್ಪೇಸ್, ಫುಲ್ ಆಫ್ ಎಂಪ್ಟಿ ಸ್ಪೇಸ್ ಅಂತ ಇದ್ದೀನಿ, ಫುಲ್ಲಿ ಆಪೋಸಿಟ್ ಎಂಪ್ಟಿ, ಕಂಪ್ಲೀಟ್ಲಿ ಎಂಪ್ಟಿ ಸ್ಪೇಸ್. ಓಕೆ ಬಿಡಪ್ಪ, ಫುಲ್ ಅನ್ನೋ ಪದ ಬೇಡ, ಕಂಪ್ಲೀಟ್ಲಿ ಎಂಪ್ಟಿ ಸ್ಪೇಸ್. ದೆನ್ alpha particles will not suffer scattering. Okay, alpha particles will not suffer scattering. That's why we get maximum number of alpha particles coming in the same direction. At this juncture, Rutherford defined a parameter called impact parameter. Impact parameter anta ನಾವು ನೋಡಬೇಕು. impact parameter. What is this impact parameter? I will write this once again. This model I will write once again. See, this is nucleus. Okay, if positive charge is uniformly distributed, then only there will be scattering. Since no scattering occurred in the 0 direction, all of them are coming straight, it clearly indicates that positive charge is not distributed uniformly, but it is concentrated at a small region. Means this is correct, all these things are wrong. That means there exists nucleus. Okay, around this I have empty space.
Now an alpha particle going like this will not see any positive charge, so it goes undeviated. Okay, now not only this alpha particle, there are many alpha particles coming like this. Now these arrow marks represent velocity of the alpha particle. Now this is the velocity vector. From the velocity vector, measure the distance to the nucleus, that is to the center of the nucleus. This distance is known as impact parameter. So impact parameter is the distance between initial velocity direction and center of the nucleus. That is impact parameter. Rutherford ಹೇಳ್ತಾನೆ, if impact parameter is more, scattering is less. Impact parameter is less, scattering is more. ಇನ್ನೊಮ್ಮೆ ಹೇಳ್ತೀನಿ, if impact parameter is more, scattering is less. If impact parameter is less, scattering is more. ನೋಡಿ, ಇವಾಗ ಎರಡನ್ನ ತಗೋತೀನಿ. ಈಗ ಆಲ್ರೆಡಿ ಒಂದು ತಗೊಂಡಿದ್ದೀನಿ, ಇನ್ನೊಂದು ಇದನ್ನ ತಗೋತೀನಿ. ಆಯ್ತಾ? ಇದಕ್ಕೆ this is impact parameter. So ನೋಡಿ, this impact parameter is less. I call it as B2, I call it as B1. B1 is more, therefore this is less deviated, almost not deviated. Aita? Whereas for this B is less, therefore it is more deviated. Okay, so if you have one more here, for this there will be moderate B, so it is less deviated. Compared to this deviation is small. Okay, ಅದೇ ತರ ಇಲ್ಲಿಗೆ ಬಂದ್ರೆ, ಆಯ್ತಾ, ಇಲ್ಲಿಗೆ ಬಂದ್ರೆ ಇದು more deviated, this is least ಅಥವಾ less deviated. ಓಕೆ, ಅದೇ ಇನ್ನೊಂದು ಪಾಯಿಂಟ್ ಅನ್ನು ತಗೋತೀನಿ. ದಿಸ್ ಈಸ್ ಲೆಸ್ ಡಿವಿಯೇಟೆಡ್, ದಿಸ್ ಈಸ್ ನಾಟ್ ಡಿವಿಯೇಟೆಡ್. ಇವೆಲ್ಲ ಟ್ರಾಜೆಕ್ಟರಿಗಳು ಆಗ್ತವೆ. ಸೊ ಆಸ್ ಬಿ ಇನ್ಕ್ರೀಸಸ್ ಡಿವಿಯೇಷನ್ ಡಿಕ್ರೀಸಸ್. ಇದು ನ್ಯೂಕ್ಲಿಯಸ್. ಇಷ್ಟು ದೂರದಲ್ಲಿದ್ದರೆ ಡಿವಿಯೇಟೇ ಆಗೋದಿಲ್ಲ, ಬಿಕಾಸ್ ಬಿ ಈಸ್ ಮೋರ್. ಅದೇ ಇಲ್ಲಿಗೆ ಬಂದರೆ ಸ್ವಲ್ಪ ಡಿವಿಯೇಟ್ ಆಗುತ್ತೆ, ಅದೇ ಇಲ್ಲಿಗೆ ಬಂದರೆ ಜಾಸ್ತಿ ಡಿವಿಯೇಟ್ ಆಗುತ್ತೆ. ಅದೇ ಇಲ್ಲಿಗೆ ಬಂದರೆ, ಕಮ್ ಆನ್ ಟೆಲ್ ಮಿ, ಡೈರೆಕ್ಟ್ ಆಗಿ ನ್ಯೂಕ್ಲಿಯಸ್ ಕಡೆಗೆ ಹೋಗ್ತಾ ಇದೆ. ವಾಟ್ ಈಸ್ ಬಿ ವ್ಯಾಲ್ಯೂ? ನೋಡಿ, ಇಲ್ಲಿಗೆ ಬಂದಾಗ ಬಿ, ದಿಸ್ ಈಸ್ ದ ಬಿ ವ್ಯಾಲ್ಯೂ, ನೆಕ್ಸ್ಟ್ ದಿಸ್ ಈಸ್ ದ ಬಿ ವ್ಯಾಲ್ಯೂ, ನೆಕ್ಸ್ಟ್ ದಿಸ್ ಈಸ್ ದ ಬಿ ವ್ಯಾಲ್ಯೂ. ನೌ 0 is the B value. That means an alpha particle going straight towards the nucleus will repel back. So it repels back. Actually ಆ ಪಾಸಿಬಿಲಿಟಿ ತುಂಬ ಕಡಿಮೆ, ಆದರೂ you cannot rule out. So for particles heading towards the nucleus suffer head-on collision. ನೇರವಾಗಿ ಡಿಕ್ಕಿ ಹೊಡೆದು ವಾಪಸ್ ಬರ್ತವೆ. ಇದನ್ನು ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ, ಆಲ್ಫಾ ಈಸ್ ಪಾಸಿಟಿವ್, ನ್ಯೂಕ್ಲಿಯಸ್ ಈಸ್ ಪಾಸಿಟಿವ್. ಬಿಟ್ವೀನ್ ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ದೇರ್ ಇಸ್ ಎ ಫೋರ್ಸ್ ಆಫ್ ರಿಪಲ್ಷನ್. ಇನ್ಫ್ಯಾಕ್ಟ್ ಕೂಲಮ್ಸ್ ಲಾ ಇದನ್ನೇ ತಾನೇ ಹೇಳೋದು. ಇನ್ಫ್ಯಾಕ್ಟ್ ರುದರ್ಫರ್ಡ್ ಯೂಸ್ಡ್ ಕೂಲಮ್ಸ್ ಲಾ, F is equal to 1/4πε0 2E into ZE. What is ZE? Charge on the nucleus of gold. Gold in atomic number Z divided by distance square. ಎಷ್ಟು ಹತ್ರಕ್ಕೆ ಬರ್ಲಿಕ್ಕೆ ಸಾಧ್ಯನೋ ಅದು ಡಿಸ್ಟೆನ್ಸ್ ಸ್ಕ್ವೇರ್. ಇನ್ಫ್ಯಾಕ್ಟ್ ಇದನ್ನು ಯೂಸ್ ಮಾಡಿಕೊಂಡು ಫೋರ್ಸನ್ನು ಕಂಡುಹಿಡಿತಾನೆ. ಅಷ್ಟು ಫೋರ್ಸ್ ಇರಬೇಕು ಅಂತಂದರೆ ಅಲ್ಲಿ ರಿಪಲ್ಷನ್ನೇ ಇರಬೇಕು, ಹಂಗಾಗಿ ವಾಪಸ್ ಬರ್ತವೆ ಅನ್ನೋ ಕನ್ಕ್ಲೂಷನ್ಗೆ ಬರ್ತಾನೆ ಯಾರು? ರುದರ್ಫರ್ಡ್. ಸೊ ಐ ರಿಪೀಟ್ ರುದರ್ಫರ್ಡ್ಸ್ ಅಬ್ಸರ್ವೇಷನ್ಸ್ ಆರ್ ಎಕ್ಸ್ಪ್ಲನೇಷನ್. See, when alpha particles proceed towards the nucleus, they suffer scattering. All of them will not scatter uniformly, so some will go undeviated, some will scatter very least, some will scatter most. But undeviated ಆಗಿ ಹೋಗೋದು ಜಾಸ್ತಿ, ಈ ಥರ ಸ್ಕ್ಯಾಟರ್ ಆಗೋದು ಕಡಿಮೆ. ಕೆಲವೊಂದು ಎಲ್ಲೋ ಅಪರೂಪಕ್ಕೆ ವಾಪಸೇ ಬರ್ತವೆ. ಸೊ ಮೋಸ್ಟ್ ಆಫ್ ದೆಮ್ ಗೋ ಸ್ಟ್ರೈಟ್, ವೆರಿ ಫ್ಯೂ ಆಫ್ ದೆಮ್ ವಿಲ್ ಬಿ ಸ್ಕ್ಯಾಟರ್ಡ್ ಥ್ರೂ 90 degree. Okay, 1 or 2 will scatter back like this. In order to explain these observations, Rutherford said, most of the atom is empty. If it were to be filled with positive charges, it would have suffered uniform scattering everywhere. Since there is no uniform scattering, it clear indication that there is no mass here, there is no positive charge here.
and entire positive charge is concentrated at the center. So as alpha particles move very close to nucleus, they suffer repulsion. ಹೀಗೆ ಬಂದು ಹೀಗೆ ಡಿವಿಯೇಟ್ ಆಗ್ತವೆ. ಅದೇ ದೂರದಲ್ಲಿದ್ದರೆ ರಿಪಲ್ಷನ್ ಇರೋದೇ ಇಲ್ಲ, ಸ್ಟ್ರೈಟ್ ಆಗಿ ಹೊರಟೋಗ್ತವೆ. ಸಪೋಸ್ ಇಫ್ ಇಟ್ ಇಸ್ ಗೋಯಿಂಗ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್, ಇಟ್ ಸಫರ್ಸ್ ಹೆಡ್ ಆನ್ ಕೊಲಿಷನ್ and returns back. So the extent of scattering is decided by this quantity called impact parameter. More the impact parameter, less will be the deviation. Less the impact parameter, more will be the deviation. So here back scattering of alpha particle is nothing but due to force of repulsion between the alpha particle because it is positive and nucleus because it is also positive. Rutherford calculated the force, also calculated the trajectory. Force ಅನ್ನ ಕೂಲಮ್ಸ್ ಲಾ ಇಂದ ಕ್ಯಾಲ್ಕುಲೇಟ್ ಮಾಡ್ದ. ಈ ಟ್ರಾಜೆಕ್ಟರಿಯನ್ನು ಟ್ರಾಜೆಕ್ಟರಿ ಅನ್ನೋ ಪದ PUC ಫಸ್ಟ್ ಇಯರ್ ಅಲ್ಲಿ ಬಳಸಿದೀವಿ. ಪ್ಯಾರಾಬೋಲಿಕ್ ಪಾತ್ ಅಂತ ಕೇಳಿದಿರಲ್ವಾ. ಟ್ರಾಜೆಕ್ಟರಿಯನ್ನು ಈ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ನ್ಯೂಟನ್ಸ್ ಸೆಕೆಂಡ್ ಲಾ. CET ನಲ್ಲಿ ಕೇಳಬಹುದು. ಟ್ರಾಜೆಕ್ಟರಿ ಕಂಡುಹಿಡಿಯಲಿಕ್ಕೆ ನ್ಯೂಟನ್ ಸೆಕೆಂಡ್ ಲಾನ ಬಳಸ್ಕೊಂಡ ಯಾರು? ರುದರ್ಫರ್ಡ್. ಮತ್ತೆ ಫೋರ್ಸ್ ಅನ್ನು ಕಂಡುಹಿಡಿಯಲಿಕ್ಕೆ ಕೂಲಮ್ಸ್ ಲಾನ ಬಳಸ್ಕೊಂಡ. ಸೊ ಇದೆಲ್ಲ ನೋಡಿ ಆದ್ಮೇಲೆ ರುದರ್ಫರ್ಡ್ ಒಂದು ಕನ್ಕ್ಲೂಷನ್ಗೆ ಬರ್ತಾನೆ. ಎಸ್, ದೇರ್ ಈಸ್ ನ್ಯೂಕ್ಲಿಯಸ್. ಇಟ್ಸ್ size is about 10 to the power of minus 15 meter. Around this electrons are revolving exactly like planets revolving around the sun, like earth, Mars, Jupiter. ಹೆಂಗೆ ಪ್ಲಾನೆಟ್ಸ್ ರೊಟೇಟ್ ಆಗ್ತಾವೋ ಸೋಲಾರ್ ಸಿಸ್ಟಮ್ ಅಲ್ಲಿ, ಇದು ಸನ್ ಅಂತ ಇಟ್ಕೊಂಡ್ರೆ ಸೋಲಾರ್ ಸಿಸ್ಟಮ್ ಅಲ್ಲಿ ಈ ತರ ರಿವಾಲ್ವ್ ಆಗೋದಿಲ್ವಾ? ಫಸ್ಟ್, ಸೆಕೆಂಡ್, ಥರ್ಡ್ ಇವೆಲ್ಲನ. ಸೊ ಲೈಕ್ ದಟ್ ಈವನ್ ಎಲೆಕ್ಟ್ರಾನ್ಸ್ ಆಲ್ಸೋ ರಿವಾಲ್ವ್ ಅಂತ ಹೇಳ್ತಾನೆ. ದಟ್ ಈಸ್ ವೈ Rutherford model is also called as planetary model. Well, this Rutherford model saw partial success. It gave very important concept, that is concept of nucleus. In fact, he not only gave the concept of nucleus, he calculated even the size of the nucleus, for which Rutherford got the Nobel Prize. Discovery of nucleus by Rutherford ಅಂತ ಹೇಳಿ ಅವನಿಗೆ ನೋಬೆಲ್ ಪ್ರೈಸ್ ಅನ್ನು ಕೊಡ್ತಾರೆ. ಆದರೆ ಈ ರುದರ್ಫರ್ಡ್ ಮಾಡೆಲ್ ಏನು ಅಲ್ಟಿಮೇಟ್ ಮಾಡೆಲ್ ಅಲ್ಲ, ಅದರಲ್ಲೂ ಫೇಲ್ಯೂರ್ಸ್ ಇದಾವೆ. ಏನೇನು ಫೇಲ್ಯೂರ್ಸು, ಯಾಕೆ ಅದು ಫೇಲ್ ಆಯಿತು, ಏನು ಡ್ರಾಬ್ಯಾಕ್ಸು, ಅದನ್ನೆಲ್ಲ ನೋಡಿ ನೆಕ್ಸ್ಟ್ ಮುಂದೆ ಹೋಗೋಣ. ಸೊ ಈ ವಿಡಿಯೋನ ನಾನು ಬರೀ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗಿಗೆ ಮಾತ್ರ ಸೀಮಿತಗೊಳಿಸಿದ್ದೀನಿ, ರುದರ್ಫರ್ಡ್ ಮಾಡೆಲ್ಗೆ ಮಾತ್ರ ಸೀಮಿತಗೊಳಿಸಿದ್ದೀನಿ. ಫೇಲ್ಯೂರ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ನನ್ನ ವಿಡಿಯೋಸನ್ನು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.